ಹಲೋ ಎಲ್ಲರಿಗೆ ನಮಸ್ಕಾರ. ಇವಾಗ ಬಂದುಬಿಟ್ಟು ಡೇ 14ನಲ್ಲಿದ್ದೀವಿ. ನಮ್ಮದು 14ನೇ ದಿನದಲ್ಲಿದ್ದೀವಿ. ಇವಾಗ ಬಂದುಬಿಟ್ಟು ಎಲ್ಲಿದೆ ಅಂದರೆ ಸಿಂದಗಿಯಲ್ಲೊಂದು ಜಿಯೋ ಪೆಟ್ರೋಲ್ ಬಂಕ್ ಸಿಕ್ಬಿಡ್ತು ನಮಗೆ. ಅವರೊಂದು ನಮಗೆ ರೂಮ್ ಕೊಟ್ಟಿದ್ದಾರೆ. ರೂಮ್ ಕೊಟ್ಟಿಲ್ಲಿ ನನ್ನ ಸ್ಟೇ ಆಗಿರೋದು. ಪ್ಲಸ್ ನನ್ನ ಇದು ಲಗೇಜೆಲ್ಲ ಒಂದು 2 ಲಗೇಜನ್ನ ಹಚ್ಬಿಟ್ಟಿದ್ದೀನಿ, ಟೆಂಟನ್ನ ಮತ್ತು ಇನ್ನೊಂದು ಬ್ಯಾಗ್ ಇಲ್ಲ ಐತೆ. ನನ್ನ ಚಾರ್ಜನ್ನ, ಕ್ಯಾಮ್ರಾನು, ಪವರ್ ಬ್ಯಾಂಕ್ನ ಇಟ್ಟಿದ್ದೀನಿ ಚಾರ್ಜನ್ನ. ಮತ್ತು ಒಳ್ಳೆ ಹೆಲ್ಪ್ ಮಾಡಿದ್ರು ಅವರು. ಇವತ್ತು ನನಗೆ ಆಯ್ತಿಲ್ಲ ಗುರು. ನೆನ್ನೆ ರಾತ್ರಿ ಏನಂದರೆ ನನಗೆ ಟಯರ್ಡ್ ಅಂದರೆ ಟಯರ್ಡು. 8 ಗಂಟೆಗೆಲ್ಲ ನನಗೆ ಬಿದ್ದುಬಿಟ್ಟು ನಂಗೆ ಆಗ್ಬಿಡ್ತು. ನೆನ್ನೆ ಇದು ನೈಟು ತಿಂಡಿ ಮಾಡೋಕ್ಕೆ ಹೋಗಿಲ್ಲ. ತಿಂಡಿ ಮಾಡೋಣ ಇನ್ನೂ ಇದು ಟೌನಿಗೆ ಹೋಗ್ಬೇಕು ಅಂದರೆ 8 ಕಿಲೋಮೀಟ್ರ್ ಹೋಗಿದ್ದರಿಂದ ತಿಂಡಿ ಮಾಡೋಣ ಅಂತ ಹಂಗೆ ಮೊಬೈಲ್ನ ಸ್ವಲ್ಪ ಎಡಿಟ್ ಮಾಡ್ತಾ ಇದ್ದೆ. ನೋಡು ಹಂಗೆ ನಿದ್ದೆ ಮಾಡಿಬಿಟ್ಟೆ. ರೀಲ್ನು ಅಪ್ಲೋಡ್ ಮಾಡಿಲ್ಲ. ರೀಲು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. 9 ಗಂಟೆಯಿಂದ ಒಂದು 10 ಗಂಟೆ ತನಕ ಮಲಗಿದೆ. ಅಷ್ಟೊತ್ತಿಗೆ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋ ಹುಡುಗರು ಅವ್ರ ಮನೆಯಿಂದ ಊಟ ತಂದು ಕೊಟ್ಟಿದ್ದಾರೆ. ಅದು ಅಂದ್ಬಿಟ್ಟು ಎಬ್ಸಿ ತಿನ್ನಿ ಬ್ರೋ, ತಿನ್ನೋದು ಮಲಗಿಬಿಡಿ ಅಂತ ಎಬ್ಸ್ಬಿಟ್ಟು ತಿಂದುಬಿಟ್ಟು ಹಂಗೆ ಮಲಗಿಬಿಟ್ಟೆ. ಹೆವಿ ಟೈರ್ಡು. ಇವತ್ತೊಂದು ದಿನ ರೆಸ್ಟ್ ತಗೊಳ್ಳೋಣ ಅಂತಿದ್ದೆ. 14ನೇ ದಿನ ಅಲ್ವಾ, ರೆಸ್ಟ್ ತಗೊಳ್ಳೋಣ ಅಂತಿದ್ದೆ. ರೆಸ್ಟ್ ತಗೊಳ್ಳಿದ್ರೆ ನಮ್ಮ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಏನು ಹೇಳಲಿ, ಒಂದು ಡೆಡಿಕೇಶನ್ ಇರಬೇಕು. ಇಲ್ಲಾಂದರೆ ರೆಸ್ಟ್ ಮಾಡಿ ನಮಗೆ ಒಂದು ಬೀದರ್ ಕಳೆದುಬಿಟ್ಟು ನಮಗೆ ರೆಸ್ಟ್ ಮಾಡೋಣ ಅಂತ. ಯಾಕಂದರೆ ಬೀದರು ಕಳೆದುಬಿಟ್ಟು ನಮಗೆ ಯಾದಗಿರಿ, ರಾಯಚೂರು ಆ ಕಡೆ ಬರುವಾಗ ಅಲ್ಲೆಲ್ಲಾದರೂ ಸಿಕ್ಬಿಟ್ರೆ ನನಗೆ ರೆಸ್ಟ್ ಮಾಡೋಣ. ಇಲ್ಲಿ ರೆಸ್ಟ್ ತಗೊಳ್ತಾ ಇದ್ದೆ. ನನಗೆ ಆಯ್ತಿಲ್ಲ, ಹೋಗ್ಬೇಕಾ ಇಲ್ಲ ಇಲ್ಲಿ ರೆಸ್ಟ್ ತಗೊಳ್ಬೇಕಾ ಅಂತ ಹಂಗಿತ್ತು. ನಮ್ಮ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಇಲ್ಲಿ ನಿಲ್ಲೋಣ ಅಂತ ಅಂದ್ಕೊಂಡೆ. ಬಟ್ 14 ದಿನಕ್ಕೆ ರೆಸ್ಟ್ ತಗೊಂಡ್ರೆ ಆಗಲ್ಲ. ಯಾಕೆಂದರೆ ನಮ್ಮ ಬಾಡಿ ಕೇಳ್ತಿಲ್ಲ. ಫುಲ್ಲು ಹೆವಿ ಪೇನ್ ಆಯ್ತಿದೆ ಬಾಡಿ. ಏನು ಮಾಡಲಿ, ಮಾಡಬೇಕು ಅಂತಂದಿರು. ಈಗ ಸಮಯ ಬಂದುಬಿಟ್ಟು 10 ಗಂಟೆ ಆಗಿದೆ. ಸ್ವಲ್ಪ ದಿನ ಕೂತ್ಬಿಟ್ಟು ಒಂದು 10:30 11 ಗಂಟೆಗೆ ಹೋಗ್ಬಿಡುವ ಅಂತ. ಮೆಲ್ಲಾದರೂ ಹೋಗ್ಬಿಡುವ. ಯಾಕಂದರೆ ಇಲ್ಲಿಂದ ನಮ್ಮ ಕಲಬುರಗಿಗೆ 100 ಕಿಲೋಮೀಟ್ರ್ ಇದೆ. 100 ಕಿಲೋಮೀಟ್ರ್ ಇದೆ. ನಮಗೊಂದು 50 ಕಿಲೋಮೀಟ್ರ್ ಆದರೂ ಹೋಗ್ಬಿಟ್ಟು ಕಲಬುರಗಿ ಡಿಸ್ಟಿಕ್ಕನ್ನು ಆ ಕಡೆ ಬಾರ್ಡ್ರ್ ದಾಟ್ಬಿಟ್ರೆ ನಮಗೆಲ್ಲ ಒಂದು ಟ್ರೀ ಪ್ಲ್ಯಾಂಟ್ ಮಾಡ್ಬಿಟ್ಟು ಅಲ್ಲೆಲ್ಲಾದರೂ ಸ್ಟೇ ಆಗುವ. ನರ್ಸರಿ ಯಾರ ಹತ್ರ ಕೇಳಿದ್ರು ನರ್ಸರಿ ಇಲ್ಲ. ಇದು ತರಕಾರಿಗಳನ್ನ ಸುಮಾರು ಇಲ್ಲಿ ಬೆಳೆಸ್ತಾರೆ. ಮರನ ಬೆಳೆಸೋದು ಕಮ್ಮಿ. ಅಂತೂ ಇಲ್ಲಿ ಮರ ಇರೋದು ಅಂದರೆ ಬೇವು ಮರದಿಂದ ಕಟ್ ಮಾಡಿಬಿಟ್ಟು ನಾವು ನಟ್ಟರೆ ಅದು ಬರೋದಿಲ್ಲ. ಅಲ್ಲಿ ಬೋರ್ಡ್ ಹುಡ್ತಾ ಇದೆ. ಅಲ್ಲಿ ಫ್ರಂಟಲ್ಲಿ ಮಡಗಿದ್ದು ಈ ನನ್ನ ಗಾಳಿಗೆ ಮಳೆಗೆ ಈ ಕಡೆ ಬಂದುಬಿಡ್ತು. ಎಷ್ಟು ದೂರ ಬಂದುಬಿಡ್ತು ನೋಡಿ. ನಾವಲ್ಲಿ ಹುಡುಕ್ತಾ ಇದ್ದೀನಿ ರೂಮ್ ಒಳಗೆ. ಅಯ್ಯೋ, ನನ್ನ ಬಂದಾಗ ಮಳೆ ಗಾಳಿಗೆ ಈ ಕಡೆ ಬಂದುಬಿಡ್ತು. ಸಿಕ್ತು ಬ್ರೋ. ಇಲ್ಲಿಂದ ಕಲಬುರಗಿಗೆ ಇಲ್ಲಿಂದ 97 ಕಿಲೋಮೀಟ್ರ್ ಇದೆ. ಎಷ್ಟು ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಬೈಕಣು ಇಲ್ವ ಅಂತ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೇದು ಮಾಡಲಿ. ಆಯ್ತು. ಸ್ವಲ್ಪ ಹುಷಾರ. ಎಲ್ಲ ಆಯ್ತು. ಕೊಡಗು ಮಡಿಕೇರಿ. ಹೌದಾ? ಹಾಂ, ಎಣ್ಣೆ ಬಿಸ್ಕೆಟ್ ಕೊಟ್ಟಿಲ್ಲ ಅದಕ್ಕೆ. ಬಸ್ಸಿಗೆ ಬಾಯ್. ಈಗ ಸಮಯ ಬಂದ್ಬಿಟ್ಟು ಕರೆಕ್ಟ್ 11 ಗಂಟೆ ಆಗಿದೆ. ನಾವು ಹೆಂಗಿದ್ರೆ ಇನ್ನೊಂದು 2 ಗಂಟೆ ಮುಟ್ಬೋದು ಅಷ್ಟೇ. ನಾನಿನ್ನು 1 ಗಂಟೆಯಿಂದ 2 ಗಂಟೆ ತನಕ ರೆಸ್ಟ್ ಹೋಗೋರು ಆಗಲ್ಲ. 1 ಗಂಟೆಯಿಂದ 2 ಗಂಟೆ ಅಂದರೆ ಭಯಂಕರ ಅದು ಬಿಸಿಲು. ವಾ, ತಡೆಯೋಕ್ಕಾಗಲ್ಲ. ಆ ಟೈಮಲ್ಲಿ ಮುಟ್ಬಿಟ್ರೆ ಜೀವ ಹೋಗ್ಬಿಡ್ತದೆ. ಸಿಂಧಿಗೆಲ್ಲಿ ಒಳ್ಳೆ ಹುಡುಗರು ಆಯ್ತಾ, ಜಿಯೋ ಪೆಟ್ರೋಲ್ ಬಂಕ್ ಹುಡುಗರು ಒಳ್ಳೆ ಕೇರ್ ಮಾಡಿದ್ರು ಅವರು. ನೆನ್ನೆ ನನಗೆ ಊಟ ಮಾಡಿ ಏನು ಮಾಡ, ನನಗೆ ಮಲಗಿದ್ರೆ ಸಾಕು ಹಂಗಾಗ್ಬಿಡ್ತು. 9 ಗಂಟೆ ಮಲಗ್ಬಿಟ್ಟು 10 ಗಂಟೆ ತನಕ ಮಲಗ್ಬಿಟ್ಟು ಬಂದುಬಿಟ್ಟು ಅವರು ಟೆಂಟ್ನಲ್ಲಿ ಅಲ್ಲಾಡಿಸ್ಬಿಟ್ಟು ಇಳಿಯೋಣ ಎದ್ದೇಳಿ ಊಟ ತಂದೀನಿ ಅಂತೇಳ್ಬಿಟ್ಟು ಎದ್ದೇಳಿಸ್ಬಿಟ್ಟು ಅವ್ರ ಮನೆಯಿಂದ ಊಟ ತಂದವ್ರೆ. ಪಂಪಲ್ಲಿ ಕೆಲಸ ಮಾಡೋ ಹುಡುಗರು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನನಗೆ ನನ್ನ ಆಯ್ತಾಯ್ತಿಲ್ಲ ವೀಡಿಯೋ ಎಡಿಟ್ ಮಾಡೋಕ್ಕೆ. ಏನು ಇದು ಮೊಬೈಲ್ ಕೈಲಿ ಹಿಡಿಯೋಕ್ಕಾಯ್ತಿಲ್ಲ, ಹಂಗೆ ಆಯ್ತಿದೆ ನನಗೆ. ಈಗ 11 ಗಂಟೆಗೆ ಒಳ್ಳೆ ಬಿಸಿಲು ಬಂದುಬಿಡ್ತು. ಈಗ ಏನೋ ಮುಂದಕ್ಕೆ ಹೇಳೋದೇ ಬೇಡಬಿಡ್ರಿ. ಬೀದರಲ್ಲಿ ಹೋಗ್ಬಿಟ್ರೆ ಹೈಯೆಸ್ಟ್ ಬಿಸಿಲು ತಡೆಯೋಕ್ಕೇ ಆಗಲ್ಲ. ಹೊಟ್ಟೆ ಹಸ್ದುಬಿಟ್ಟು ಈಗ ಟೈಮ್ ಬಂದುಬಿಟ್ಟು 11:25 ಈಗ ತಿಂಡಿ ಮಾಡಿಲ್ಲ, ನಾಷ್ಟ ಮಾಡಿಲ್ಲ. ಅದಕ್ಕೆ ಹೊಟ್ಟೆ ಹಸ್ಕೊಂಡು ಬಿಸ್ಕೆಟ್ ಇದೆ ಎಮರ್ಜೆನ್ಸಿಗೆ, ತಿಂದುಬಿಟ್ಟು ಸ್ವಲ್ಪ ಮೂವ್ ಮಾಡುವ. ಬನ್ನಿ, ಇಲ್ಲೊಂದು 3 ಕಿಲೋಮೀಟ್ರ್ ಇದೆ ಟೌನಿಗೆ. ಅಲ್ಲೇ ಹೋಟೆಲ್ ನಾಷ್ಟ ಮಾಡುವಂತೆ. ಅವರು ಯಾಸಿನ್ ಅಂತ ಒಬ್ಬರು ಅಣ್ಣ ಇದ್ದರು. ಅವರು ನೀರು ಬೋಟ್ಲು ಅಂತ ನಾಷ್ಟನ ನಮ್ಗೆ ಕೊಟ್ಟರು. ಥ್ಯಾಂಕ್ಸ್ ಆಸಿನ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಈಗ ಸಮಯ ಬಂದುಬಿಟ್ಟು 12 ಆಗಿದೆ. ಇವಾಗ ನಾಷ್ಟ ಮಾಡಿದ್ದು. ಇನ್ನು ಇಲ್ಲಿಂದ 88 ಕಿಲೋಮೀಟ್ರ್ ಇದೆ. ಎಷ್ಟು ಹೋಗೋಕ್ಕಾಗುತ್ತೆ ನನಗೂ ಅಷ್ಟು ಗೊತ್ತಿಲ್ಲ. ಎಷ್ಟು ಆಗುತ್ತೆ ಅಷ್ಟು ನಮಗೆ ಹೋಗುವ.
ಬನ್ನಿ, ಮುಂದಕ್ಕೆ ಯಾವುದು ಟೌನ್ ಇಲ್ಲ ಕಾಣುತ್ತೆ. ಸೈಕಲು ಪಂಚರ್ ಆಗಿದೆ. ಸೈಕಲು ಪಂಚರ್ ಆಗಿಬಿಟ್ಟಿದೆ. ಇವಾಗಲೇ ಪಂಚರ್ ಆಗಿಬಿಡ್ತು ಟೈರು. ನಮ್ಮ ಬ್ಯಾಗ್ನಲ್ಲಿ ತುಂಬ ಗಾಳಿಗಳು ಆರ್ತೈತೆ. ಏನು ಮಾಡೋಕ್ಕಾಗಲ್ಲ, ರೆಡಿ ಮಾಡ್ಬೇಕಷ್ಟೆ. ಅಲ್ಲ ಗುರು, ಏನಿದು? ಒಂದು ಟೈರ್ ಅಲ್ಲ, 2 ಟೈರ್ ಪಂಚರ್ ಆಗಿದೆ. 2 ಟೈರು. ಶಿವನೇ, ಒಂದಾದ್ರೆ ಪರವಾಗಿಲ್ಲ ಗುರು, 2 ಟೈರ್ ಪಂಚರ್ ಆಗಿದೆ. ಬಂದ್ಬಿಟ್ಟು 1 ಟೈರ್ ಅಲ್ಲ, 2 ಟೈರ್ ಹೋಗ್ಬಿಟ್ಟಿದೆ. ಈಗ ಇದು ಬೇರೆ ಬಂದ್ಬಿಟ್ಟು ಟ್ಯೂಬ್ಲೆಸ್ ಇದು. ಇವಾಗ ನೋಡಿದ್ರೆ ಇಲ್ಲಿ ಸಿಕ್ಕಾಕೊಂಡ್ಬಿಡ್ತು. 1 ಟೈರ್ ಪಂಚರ್ ಆಗಿದೆ ಅಂತ ನೋಡಿದ್ರೆ 2 ಟೈರ್ ಒಟ್ಟಿಗೆ ಪಂಚರ್ ಆಗ್ಬಿಡ್ತು. ನನ್ನ ಕೈಲಿದ್ರು ಟ್ಯೂಬ್ ಇರೋದು ಒಂದೇ ಟ್ಯೂಬು. ಇದು ಆ್ಯಕ್ಚುಲಿ ಟ್ಯೂಬ್ಲೆಸ್ ಟೈರ್. ಇವಾಗ ನನಗಂತೂ ಏನು ಮಾಡೋದು ಗೊತ್ತಾಯ್ತಿಲ್ಲ. ಏನಾಗಿದೆ ಅಂದರೆ ನನ್ನ ಕೈಲಿರೋದು ಒಂದೇ ಟ್ಯೂಬು, ಇವಾಗ ಪಂಚರ್ 2 ಒಟ್ಟಿಗೆ ಪಂಚರ್ ಆಗ್ಬಿಡ್ತು. ಮನೇಲಿ ಇಟ್ಟುಬಿಟ್ಟು ಹೋಗೋಕ್ಕೆ ತುಂಬ ರಿಸ್ಕ್ ಅದು, ಎಲ್ಲ ಐಟಮ್ ಇಟ್ಬಿಟ್ಟು. ಟ್ಯೂಬ್ ಬಂದ್ಬಿಟ್ಟು ಒಂದೇ ಟ್ಯೂಬ್ ಇರೋದು. 1 ಟೈರ್ ಪಂಚರ್ ಆಗಿದ್ರೆ ಏನು ಪರವಾಗಿತ್ತಿಲ್ಲ, 2 ಟೈರ್ ಪಂಚರ್ ಆಗಿದೆ. ಒಂದು ಸರಿ ಮಾಡಿಬಿಟ್ಟು ಎಂಥ ಪ್ರಯೋಜನ ಇಲ್ಲ ನನಗೆ. ಇನ್ನೊಂದಲ್ಲಿ ಬಾಕಿ ಐತಲ್ಲ. ಖಾಲಿ ಗಾಡಿ. ಇವಾಗ ಏನಂದರೆ ನನ್ನ ಕೈಯಲ್ಲಿ ಒಂದೇ ಟ್ಯೂಬ್ ಇರೋದು. ಟ್ಯೂಬ್ ಇದೆ, ಟೂಲ್ಸ್ ಇದೆ, ಎಲ್ಲ ಬಿಸಕ್ಕೆಲ್ಲ ರೆಡಿ ಇದೆ. ಆದರೆ ಏನಾಗಿದೆ ಅಂದರೆ 2 ಟೈರ್ ಒಟ್ಟಿಗೆ ಹೋಗ್ಬಿಟ್ಟಿದೆ. ಈಗ ಏನು ಮಾಡ್ಬೇಕಂದ್ರೆ 1 ಟೈರ್ ರೆಡಿ ಮಾಡ್ಬಿಟ್ಟು ಏನು ಪ್ರಯೋಜನ ಇಲ್ಲ. ಇನ್ನು ಸೈಕಲ್ ಶಾಪ್ ಇದ್ದರೆ ಮುಂದೆ ಹೋಟು ಎಸ್ ಟ್ಯೂಬ್ ಇಸ್ಕೊಂಡ್ಬಿಟ್ಟು ಅಲ್ಲಿ ರೆಡಿ ಮಾಡಬೇಕು. ಇಲ್ಲಾಂದರೆ ಒಂದು ರೆಡಿ ಮಾಡಿಬಿಟ್ಟು ಏನು ಪ್ರಯೋಜನ, ಟೈಮ್ ವೇಸ್ಟ್ ಅಷ್ಟೇ. 2 ಟೈರ್ ಒಟ್ಟಿಗೆ ಹೋಗ್ಬಿಡ್ತಲ್ಲ ಅಂತ ಏನು ಬರೋದು. ಇವಾಗ ಬಂದ್ಬಿಟ್ಟು ಒಂದು ಅಣ್ಣ ನಿಲ್ಲಿಸಿದ್ದಾರೆ. ಮುಂದೆ ಎಷ್ಟು ಕಿಲೋಮೀಟರ್ ಹೋಗ್ಬೇಕಣ್ಣ? ಅವ್ರಿಗೆ ಗೊತ್ತಾ? ಅವ್ರಿಗೆ ಗೊತ್ತಾ? ಮುಂದೆ ಸೈಕಲ್ ಶಾಪ್ ಎಲ್ಲಿದೆ ಗೊತ್ತಲ್ಲ ಅಣ್ಣ? ಅಷ್ಟು ಅದು ಟೆಂಟ್. ಅಯ್ಯೋ, ಅದು ಬೇಗ ಹಾಕ್ಬೇಕಿತ್ತು. ಒಂದು ಟ್ಯೂಬ್ ಐತೆ, ಒಂದೇ ಟ್ಯೂಬ್ ಇರೋದು, ಇನ್ನೊಂದು ಟ್ಯೂಬ್ ಸಿಗ್ಬೇಕು. ಮಾಡ್ಲಿಕ್ಕಂದ್ರೆ ಮತ್ತೆ ರಿಟರ್ನ್ ನಾನು ಸಿಂಗಿಗೆ ಹೋಗ್ಬಿಟ್ಟು ಅಲ್ಲಿ ಹೊಸ ಟ್ಯೂಬ್ ಎಲ್ಲ ಸಿಗ್ತಾವೆ ಮಾಡ್ತೀನಿ. ನೀವು ರಿಟರ್ನ್ ಸಿಂಗಿಗೆ ಬರ್ತೀರಿ? ಒಂದೇ ಟ್ಯೂಬ್ ಸಾಕ್ಬಿಡಿ, ಇನ್ನೊಂದು ಟ್ಯೂಬ್ ನನ್ನ ಕೈಯಲ್ಲಿದೆ. ಹತ್ತು ಬಿಡ್ತೀನಿ ನಾನು. ಬ್ರೋ, ಒಟ್ಟಿಗೆ 2 ಟೈರ್ ಪಂಚರ್ ಆಗ್ಬಿಡ್ತು. ಇರೋದು ಒಂದೇ ಟ್ಯೂಬು. ನಾನು ಅವಾಗಲೇ ತಿಳ್ಕೊಂಡೆ 1 ಟ್ಯೂಬಲ್ಲಿ ನಡೆಯಲ್ಲ ಅಂತ. ಇವಾಗ 2 ಪಂಚರ್ ಆಗ್ಬಿಡ್ತು. ಏನು ಮಾಡೋಕ್ಕಾಗಲ್ಲ ಗುರು. ಯಾರು? ಹಾಂ. ಇವಾಗ ನೋಡಿದ್ರೆ ಇಲ್ಲಿ ಟ್ಯೂಬ್ ಇಲ್ಲ ಅಂತ ಗುರು. ಪಂಚರ್ ರೆಡಿ ಮಾಡ್ತಾರೆ ಅಂದರೆ ಟ್ಯೂಬ್ ಇಲ್ಲ. ಹಾಂ. ಇವಾಗ ಏನಂದರೆ ಅಣ್ಣ ಅಲ್ಲಿ ಲೋಡ್ ಇಳಿಸ್ಬಿಟ್ಟು ಪುನಃ ಸಿಂಧಿಗೆ ಹೋಗ್ಬಿಡ್ತಾರಂತೆ. ಆಗ ನಮಗೇನು ಮಾಡುವ, ಅವ್ರ ಜೊತೆ ರಿಟರ್ನ್ ಹೋಗ್ಬಿಡುವ. ಇಲ್ಲ ಟ್ಯೂಬ್ ಇಲ್ಲ ಅಂತೆ, ಇನ್ನೇನು ಮಾಡೋಕ್ಕಾಗಲ್ಲ. ನಿಲ್ಲಿಸ್ಬಿಟ್ಟು ಬೇರೆ ಗಾಡಿ ಸಿಗೋದು ತುಂಬ ರಿಸ್ಕು. ಅದಕ್ಕೆ ಇವ್ರ ಜೊತೆ ಹೋಗ್ಬಿಟ್ಟು ರಿಟರ್ನ್ ಬರೋಣ ಅಂತ ಅಣ್ಣ ಹೇಳಿದ್ರು. ಇಲ್ಲಿ ಜಸ್ಟ್ ಒಂದು 8 ಕಿಲೋಮೀಟ್ರ್ ಹೋಗ್ಬಿಟ್ಟು ಲೋಡ್ನ ಇಳಿಸ್ಕೊಂಡು ಬರೋಣ ಅಂತ, ಬಂದು ಒಟ್ಟು ಸಿಂಧಿಗೆ ರಿಟರ್ನ್ ಬರೋಣ ಅಂತ. 8 ಕಿಲೋಮೀಟ್ರ್ ಅಂತ ಹೇಳಿದ್ರು. ಹೋಗಿ ಒಂದು 20 ಕಿಲೋಮೀಟ್ರ್ ಒಳಗೆ ಹಳ್ಳಿ ಒಳಗೆ ಹೋಗ್ಬಿಡ್ತು. ಅಯ್ಯೋ, ನನಗೆ ತಲೆ ಬಿಸಿ ಆಗ್ಬಿಡ್ತು ನನಗೆ. ಇವಾಗ ಇಲ್ಲಿ ಏನಾಯ್ತಂದರೆ ಅಲ್ಲಿ ಮರ ಕಡಿತಾಯಿದ್ರು. ಅಲ್ಲಿ ಜಾಗ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಆ ಕಡೆ ಗದ್ದೆಯಿಂದ ಹೋಗಿ ಅಂತ ಹೇಳಿದ್ರು. ಇವಾಗ ಅಲ್ಲಿ ಹೋಗ್ಬಿಟ್ಟು ಸಿಕ್ಕಾಗ್ಬಿಡ್ತು ಗಾಡಿ. ಇನ್ನು ಆ ಕಡೆಗೆ ಹೋಗೋಕ್ಕಲ್ಲ, ಈ ಕಡೆ ಹೋಗೋಕ್ಕಲ್ಲ, ಆ ಥರ ಆಗ್ಬಿಡ್ತು ಗಾಡಿ. ಏನೋ ಅವಸ್ಥೆ ನೋಡಿ. 2 ಟೈರ್
ಪಂಚರ್ ಆಗ್ಬಿಟ್ಟು ಏನು ತಗೊಂಡ್ಬಂದಿದ್ವಿ ಇದ್ರೆ ಇವಾಗ ಆಗ್ಬಿಟ್ಟಿದ್ರು. ಇವಾಗ ನೋಡಿದ್ರೆ ಏನಾಯ್ತು ಅಂದರೆ ಗಾಡಿದು ಗೇರ್ ಬಾಕ್ಸು ಹೋಗ್ಬಿಡ್ತು. ಯಾವುದೇ ಕಾರಣ ಇದ್ರೂ ಗಾಡಿ ಆ ಕಡೆ ಈ ಕಡೆ ಮೂವ್ ಆಗ್ತಿದ್ದಿಲ್ಲ. ಲಾಸ್ಟಿಗೆ ಎಲ್ಲ ಸೇರಿಬಿಟ್ಟು ಏನೆಲ್ಲ ಮಾಡಿ ತಳ್ಳಿ ಸ್ವಲ್ಪ ಈ ಕಡೆ ಎಳ್ಕೊಂಡು ಬಂದಿವಿ ನಾವು. ಇವಾಗ ಏನು ಪ್ರಾಬ್ಲಮ್ ಆಯ್ತು ಅಂದರೆ ಗಾಡಿದು ಗೇರ್ ಬಾಕ್ಸ್ ಹೋಗ್ಬಿಡ್ತು. ಅದಕ್ಕೆ ಗಾಡಿ ಆ ಕಡೆ ಈ ಕಡೆ ಏನೂ ಹೋಗೋದಿಲ್ಲ. ಇನ್ನು ಟ್ರ್ಯಾಕ್ಟರ್ನ ಕರೆಯೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ ನಾವು. ಇವಾಗ ಗಾಡಿನ ತಳ್ಳೋದು, ಮುಂದಕ್ಕೆ ತಳ್ಳೋದು, ಬ್ಯಾಗಿಗೆ ತಳ್ಳೋದು ಆ ಥರ ಆಯಿತು. ಪ್ಲಸ್ ಈಗ ಟ್ರ್ಯಾಕ್ಟ್ರನ್ನ ತಂದಿದ್ವಿ, ಅದನ್ನು ತಗೊಂಡು ಎಳ್ಕೊಂಡು ಹೋಗೋಣ ಅಂತ. ಏನು ನೋಡಿ ಗುರು, ಏನು ಅವಸ್ಥೆ ನೋಡಿ. ಅಮ್ಮ ಡೀಸೆಲ್ ಖಾಲಿ ಆಗ್ಬಿಡ್ತಾ? ಡೀಸೆಲ್ ಡೀಸೆಲ್ ಖಾಲಿ ಆಗ್ಬಿಡ್ತಂತೆ. ಏನು ಕಷ್ಟ ನೋಡ್ರಿ. ಇವಾಗ ಟೈಮ್ ಬಂದುಬಿಟ್ಟು 4:15 ಆಯಿತು. ಎಲ್ಲ ಐಟಮ್ನ ಇಳಿಸ್ತಾರೆ. ಒಂದು 5 ಗಂಟೆ ಆಗಿದೆ. ಸ್ವಲ್ಪ ಲೋಡ್ನ ಮೇಲೆ ಸ್ವಲ್ಪ ಇಳಿಸ್ಬಿಟ್ಟು ಬರ್ಬೇಕಂತೆ. ಸ್ವಲ್ಪ ಇಲ್ಲಿ ಇಳಿಸಿದ್ದಾರೆ. ಏನು ಮಾಡೋಕ್ಕಲ್ಲ ಗುರು, ಟೈಮ್ ಆವಾಗಲೇ ಬಂದು ಇಳಿಸ್ಬಿಟ್ಟು ಹೋಗ್ಬೇಕಾಗಿತ್ತು. ಈ ಥರ ಬೈಕ್ ಫಾಲರ್ ಈ ಥರ ಗೇರ್ ಬಾಕ್ಸ್ ಹೋಗ್ಬಿಡ್ತು. ಏನು ಮಾಡೋಕ್ಕೆ ಪಾಪನ. ಇವರು ಏನಂದರೆ ಮೋಸ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದಾರೆ. ಇಲ್ಲಿ ಸ್ವಲ್ಪ 8 ಕಿಲೋಮೀಟ್ರ್ ತಳ್ಬಿಟ್ಟು ಸುಮಾರು 20 ಕಿಲೋಮೀಟ್ರ್ ಒಳಗೆ ಬಂದುಬಿಡ್ತು. ಅದು ಯಾವ ಥರ ರೋಡ್ ನೋಡಿ. ಇದರಲ್ಲಿ ರೋಡಂತೂ ಗ್ರಿಪ್ ಇರಲ್ಲ ಬಿಡಿ ಟೈರಿಗೆ. ಪಾಪ ಅವರು ಮೋಸ ಮಾಡಿಕೊಂಡು ಕಮ್ಮಿ ರೇಟಿಗೆ ಕರ್ಕೊಂಡ್ಬಂದಿದ್ದಾರೆ. ಇವಾಗ ಏನು ಮಾಡ್ತಾರೆ ಗೊತ್ತಿಲ್ಲ. ಇಲ್ಲೇ ವೆಯ್ಟ್ ಮಾಡೋಕ್ಕೆ ಹೇಳಿದ್ರು. ನಂದು 2 ಟೈರ್ ಪಂಚರ್ಗಳು, ಒಂದು ಟೈರ್ ಅಲ್ಲ, ಒಂದು ಟ್ಯೂಬ್ ಇತ್ತು. 2 ಟ್ಯೂಬ್ ಇದ್ದರೆ ನಾನು ಅಲ್ಲೇ ರೆಡಿ ಮಾಡ್ಬೋದಿತ್ತು. ಹೇಳೋ ಪ್ರಯೋಜನ ಇಲ್ಲ. ಕಷ್ಟಪಡಬೇಕು ನೋಡಿ. ಇವತ್ತು ಡೇ 14. ನಂದು ಕಲಬುರಗಿ ಕಂಪ್ಲೀಟ್ ಆಗಬೇಕಿತ್ತು. ಮಾಡೋಣ ಅಂತ ಹೋಗ್ಬಿಟ್ಟೆ. ಅಷ್ಟೊತ್ತಿಗೆ ಹಿಂಗೆ ಆಗ್ಬಿಡ್ತು. ಏನು ತೊಂದರೆ ಇಲ್ಲ ಬಿಡಿ, ಏನೇ ಬಂದರೂ ಫೇಸ್ ಮಾಡಬೇಕು ಅಷ್ಟೇ. ನೀರಿಲ್ಲ, ಒಂಚೂರು ನೀರಿಲ್ಲ. ಅಲ್ಲಿ ಬೋರ್ವೆಲ್ ನೀರು ಹೋಯ್ತೈತ, ಸ್ವಲ್ಪ ಹೊಡೆದೋಗುಂಟು. ಸ್ವಲ್ಪ ನೀರು ಕುಡಿಯೋ. ಇಲ್ಲಿ ನೀರು ಕುಡಿದ್ರೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಫಿಲ್ಟರ್ ವಾಟರ್ ಕುಡಿದ್ಬಿಡ್ತು, ಇದು ಕುಡಿಯೋ ಒಂಥರ ಆಗ್ಬಿಡ್ತಿದೆ. ಇನ್ನೇನು ಮಾಡಲಿ, ಬಾಯಾರಿಕೆ ಆಗ್ಬಿಟ್ಟು ಆಯ್ತಲ್ಲ ಅದಕ್ಕೆ. ಅವರು ಅಣ್ಣ ಬರ್ತಿದ್ದಾರೆ. ಸೈಕಲೆಲ್ಲ ಐತೆ. ಇನ್ನು ಹಾಕ್ಬಿಟ್ಟು ಇನ್ನು ನಾವು ನೆನ್ನೆ ಇದು ಪೆಟ್ರೋಲ್ ಬಲ್ಲಿ ಸ್ಟೇ ಆದಾಗಲ್ಲ, ಅಲ್ಲಿ ಸಿಂದಗಿ ಅಂತ ಬೆಳೆಸಿದೆ. ಅಲ್ಲಿ ಹೋಗ್ಬಿಟ್ಟು ಕೇಳುವ, ಸರಿ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಮತ್ತು ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಸ್ಟೇ ಆಗೋಣ, ಏನಾದರೂ ಒಂದು ಮಾಡುವ. ಮೇಲೆ ಕೆಟ್ಟೈತಿ ಈಗ. ಪಾಪ ಅವ್ರಿಗೆ ಇಷ್ಟು ದೂರ ಬಂದುಬಿಟ್ಟು ಅವರಿಗೆ ಬಾಡಿಗೆ ಕಮ್ಮಿ ಕೊಟ್ಟಿದ್ದಾರೆ. ಎಂಥ ಜನರು ನೋಡಿ. ಇಂಥೇರಿಗೆಲ್ಲ ಕರ್ಕೊಂಬಂದ್ಬಿಟ್ಟು ಪಾಪ ಅಣ್ಣನಿಗೆ ಅವರು ಮೋಸ ಮಾಡಿಬಿಟ್ರು. ಯಾಕಂದರೆ 8 ಕಿಲೋಮೀಟರ್ ತಳ್ಳಿಬಿಟ್ಟು ಹಳ್ಳಿಯೊಳಗೆ ಕರ್ಕೊಂಡು ಹೋಗ್ಬಿಟ್ಟು ಸುಮಾರು ಒಂದು 20 ಕಿಲೋಮೀಟ್ರ್ ಒಳಗೆ ಹೋಗ್ಬಿಡ್ತು. ಅಲ್ಲಿ ಹೋದ್ರೆ ನಡೆದ್ರೆ ಕೇಳಿರುವಂಥ ಬಾಡಿಗೆನೂ ಕೊಟ್ಟಿಲ್ಲ. ಪಾಪ ಅವ್ರಿಗೆ ಗೇರ್ ಬಾಕ್ಸ್ ಹೋಗ್ಬಿಟ್ಟಿದೆ. ಅದಕ್ಕೆ ಅಣ್ಣ ಏನು ಮಾಡೋದಂದರೆ ದುಡ್ಡು ಕೊಟ್ಟಿದ್ದೇನ ಎಸ್ದುಬಿಟ್ಟು ಹಾಗೆ ಬಂದುಬಿಟ್ರು. ಅವ್ರು ಕೇಳಿದಂಥ ದುಡ್ಡು ಕೊಟ್ಟಿಲ್ಲ ಅವರು. ಇವಾಗ ಫೈನಲಾಗಿ ಹುಡುಕಿ ಒಂದು 3 ಅಂಗಡಿ ಆದಮೇಲೆ 4ನೇ ಅಂಗಡಿ ಸಿಕ್ಬಿಡ್ತು ನಮಗೆ. ಇವಾಗ ಅಲ್ಲೊಂದು ಅಂಗಡಿಯಲ್ಲಿ ಇದೆ ಅಂತ ಹೇಳಿದ್ರು. ಇವಾಗ ಇದು 3ನೇ ಅಂಗಡಿ. ಏನೋ ಪುಣ್ಯಕ್ಕೆ ಅಲ್ಲಿದೆ ಅಂತ ಹೇಳಿದ್ರು. ಸಬಾ ಈ ಆ್ಯಕ್ಷನ್ ಕ್ಯಾಮರದು ಮತ್ತು ಐಫೋನ್ 2 ಚಾರ್ಜ್ ಮುಗಿದ್ಬಿಡ್ತು. ಇವಾಗ ಸ್ವಲ್ಪ ಪವರ್ ಬ್ಯಾಂಕಲ್ಲಿ ಸ್ವಲ್ಪ ಚಾರ್ಜ್ ಮಾಡಿದೆ 2ರಲ್ಲೂ. ಅಯ್ಯೋ ಗುರು, ಅದಕ್ಕೆ ಯಾವುದೊಂದು ಸಿಚುವೇಶನ್ ಬರೋ ಪ್ಯಾನಿಕ್ ಬರೋದು ನೋಡಿ. ಅಣ್ಣವ್ರು ಸಿಕ್ಬಿಟ್ರಲ್ಲಿ. ಯಾಕೆಂದರೆ ಇವತ್ತು ಫುಲ್ಲು ಸುತ್ತಾಡಿದೆಲ್ಲ ಹೆವಿ ಬಾಡಿಯೆಲ್ಲ ಫುಲ್ ಹೀಟ್ ಆಗಿಬಿಟ್ಟು
ಈ ಯೂರಿನಲ್ಲಿ ಇಟ್ಟಾಗ್ಬಿಟ್ಟು ನನಗೆ ಆಯ್ತಾನೆ ಐತಿಲ್ಲ ಇವತ್ತು. ಹಾಯ್ ಬ್ರೋ. ನೋಡಿ ಇವತ್ತು ಏನೆಲ್ಲ ಆಗ್ಬಿಡ್ತು ಅಂತ. ನಾವು ಪ್ಲ್ಯಾನ್ ಮಾಡ್ದಂಗೆ ನಡೆಯೋದೇ ಇಲ್ಲ ನೋಡಿ, ಏನು ಮಾಡೋಕ್ಕಾಗಲ್ಲ. ನಮಗೆ ಈ ಟ್ರಾವೆಲಲ್ಲಿ ಹೆಲ್ಪ್ ಮಾಡಿದಂಥ ಅಮರ್ ಸಿಂಗ್ ನನಗೆ ತುಂಬ ತುಂಬ ಥ್ಯಾಂಕ್ಸು. ಡ್ರೈವರು ಏನೇ ಆದರೂ ಬಿಟ್ಕೊಡಿಲ್ಲ. ಮತ್ತು ಲಾಸ್ಟ್ ನಾವು ನಿನ್ನೆ ಸ್ಟೇ ಮಾಡಿದಂಥ ಪೆಟ್ರೋಲ್ ಬಂಕಲ್ಲೇ ಹೋಗ್ಬಿಟ್ಟೆ ನಾನು. ಏನು ತೊಂದರೆ ಇಲ್ಲ, ಸೇಫಾಗಿ ರೀಚ್ ಆಗಿದ್ದೀನಿ. ಮುಂದಿನ ಒಳ್ಳೆ ಸಿಗೋ ತನಕ ಎಲ್ಲರಿಗೂ ಬಾಯ್ ಬಾಯ್.